ನಮಸ್ಕಾರ ಸ್ನೇಹಿತರೆ. ನಾಳೆ ಜನವರಿ 18ರಂದು ವರ್ಷದ ಮೊದಲ ಭಯಂಕರ ಅಮಾವಾಸ್ಯೆ ಇದೆ. ಈ ರಾಶಿಗಳ ಜನರ ಜೀವನವೇ ಬದಲಾಗಲಿದೆ. ಅವರು ಬಹುತೇಕ ಎಲ್ಲ ಕಡೆಗಳಲ್ಲಿಯೂ ಕೂಡ ಯಶಸ್ಸು ಸಿಗಲಿದೆ. ಹೌದು, ನಮ್ಮ ದೇಶದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಿಗೆ ಬಹಳ ವಿಶೇಷ ಮತ್ತು ವಿಭಿನ್ನ ರೀತಿಯಲ್ಲಿ ಆಚರಣೆಯನ್ನು ಮಾಡಲಾಗುತ್ತದೆ. ವಿಶೇಷವಾಗಿ ದೇವರಿಗೆ ಪೂಜೆ ಮತ್ತು ನೈವೇದ್ಯ ಸೇರಿದಂತೆ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಅಥವಾ ಜಪ ತಪಗಳನ್ನು ಮನೆಯಲ್ಲಿಯೇ ಕುಳಿತು ಮಾಡುವುದು ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಡೆದು ಬಂದಂತಹ ಪದ್ಧತಿ. ಅದೇ ರೀತಿ ನಾಳೆ ವರ್ಷದ ಮೊದಲ ಮೌನಿ ಅಮಾವಾಸ್ಯೆ ಇದ್ದು ಈ 5 ರಾಶಿಯ ಜನರಿಗೆ ಭಾರೀ ಅದೃಷ್ಟ ಸಿಗಲಿದೆ. ಹಾಗಾದರೆ ಬನ್ನಿ, ಈ ಮೌನಿ ಅಮಾವಾಸ್ಯೆ ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು, ಆ ದಿನ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಈ ಬಾರಿ ಮೌನಿ ಅಮಾವಾಸ್ಯೆ ಭಾನುವಾರ ಬರುತ್ತದೆ. ಭಾನುವಾರ ಅಮಾವಾಸ್ಯೆ ಎಂದರೆ ಆ ದಿನ ಶುಭವೇ ಎಂದು ಎಲ್ಲರೂ ಅನೇಕ ಅನುಮಾನಗಳನ್ನು ವ್ಯಕ್ತಪಡಿಸುತ್ತಾರೆ. ಹಾಗಾದರೆ ಈ ಅಮಾವಾಸ್ಯೆ ಶುಭವೇ ಅಥವಾ ಇಲ್ಲವೇ? ಅದು ಶುಭವಾಗಿದ್ದರೆ ಆ ದಿನ ಏನು ಮಾಡಬೇಕೆಂಬುದರ ಬಗ್ಗೆ ಸಂದೇಹಗಳಿರುತ್ತದೆ. ಅಂದು ಬಹಳ ಶುಭ ದಿನ. ನೀವು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ನಿಮ್ಮ ಪೂರ್ವಜರಿಗೆ ತರ್ಪಣಗಳನ್ನು ಅರ್ಪಿಸಿದರೆ ನೀವು ಶುಭ ಕಾರ್ಯಗಳನ್ನು ಪಡೆಯುತ್ತೀರಿ ಎಂದು ಪುರಾಣಗಳು ಹೇಳುತ್ತವೆ. ಈ ವರ್ಷ ಈ ಅಮಾವಾಸ್ಯೆ ಜನವರಿ 18ರಂದು ಬರುತ್ತದೆ. ಅಮಾವಾಸ್ಯೆ ಜನವರಿ 18ರಂದು ಬೆಳಿಗ್ಗೆ 12:03ಕ್ಕೆ ಪ್ರಾರಂಭವಾಗುತ್ತದೆ. ಇದು ಜನವರಿ 19ರಂದು ಬೆಳಿಗ್ಗೆ 1:21ರವರೆಗೆ ಇರುತ್ತದೆ. ಅಂದು ಏನು ಮಾಡಬೇಕು? ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಪವಿತ್ರ ಸ್ನಾನ ಮಾಡಿ, ಸ್ನಾನದ ನಂತರ ಸೂರ್ಯ ನಮಸ್ಕಾರ ಮಾಡಿ, ಶ್ರೀಹರಿ, ಮಹಾಲಕ್ಷ್ಮಿ ಮತ್ತು ಗಂಗಾ ತಾಯಿಯನ್ನು ಪೂಜಿಸಿ, ಹಸುವಿನ ತುಪ್ಪದಿಂದ ದೀಪವನ್ನು ಪೂಜಿಸಿ, ಶಿವ ದೇವಾಲಯಕ್ಕೆ ಹೋಗಿ ನವಗ್ರಹಗಳನ್ನು ಪ್ರದಕ್ಷಿಣೆ ಹಾಕಿ, ಶಿವನಿಗೆ ರುದ್ರಾಭಿಷೇಕ ಮಾಡಿ, ಕಾಲಭೈರವನನ್ನು ಪೂಜಿಸಿ ಮೌನ ಉಪವಾಸ ಮಾಡುವುದರಿಂದ ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ. ಈ ಅಮಾವಾಸ್ಯೆಯಂದು ಮೌನ ಉಪವಾಸ ಮಾಡುವುದರಿಂದ ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ದೇವರ ಹೆಸರನ್ನು ಜಪಿಸುವುದರಿಂದ ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ. ಯಾರಾದರೂ ಭಿಕ್ಷೆ ಬೇಡಲು ನಿಮ್ಮ ಮನೆಗೆ ಬಂದರೆ ಅವರನ್ನು ಖಾಲಿ ಕೈಯಲ್ಲಿ ವಾಪಸ್ ಕಳುಹಿಸಬೇಡಿ. ಸಾಧ್ಯವಾದಷ್ಟು ದಾನ ಮಾಡಿ. ನಿಮ್ಮ ಪೂರ್ವಜರೇ ಹೆಸರುಗಳನ್ನು ಪಠಿಸುವಾಗ ನಿಮ್ಮ ಪೂರ್ವಜರ ಹೆಸರುಗಳನ್ನು ಪಠಿಸಿ ಮತ್ತು ಎಳ್ಳು ಮತ್ತು ನೀರಿನಿಂದ 3 ಬಾರಿ ತರ್ಪಣಗಳನ್ನು ಅರ್ಪಿಸಿ. ಓಂ ಪಿತೃದೇವತಾಯೈ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಬೇಕು. ಉಪವಾಸ ವ್ರತ ಆಚರಿಸುವುದು ಒಳ್ಳೆಯದು. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ನೀಡಬೇಕು. ಸಂಜೆ ತುಳಸಿ ಗಿಡದ ಬಳಿ ಹಸುವಿನ ತುಪ್ಪದಿಂದ ದೀಪ ಹಚ್ಚಬೇಕು. ಏನು ಮಾಡಬಾರದು? ಸ್ನಾನ ಮಾಡುವವರೆಗೆ ಯಾರೊಂದಿಗೂ ಮಾತನಾಡಬೇಡಿ. ಮೌನಿ ಎಂದರೆ ಮೌನ. ನೀವು ಸೂರ್ಯೋದಯಕ್ಕೆ ಮೊದಲು ಏಳಬೇಕು. ನೀವು ನಿಮ್ಮ ದೈನಂದಿನ ಕೆಲಸಗಳನ್ನು ಪೂರ್ಣಗೊಳಿಸಿ ಸ್ನಾನ ಮಾಡಬೇಕು ಮತ್ತು ಒಂದು ಸಂಕಲ್ಪ ಮಾಡಬೇಕು. ನೀವು ಇಂದು ಶಾಂತವಾಗಿರಬೇಕು. ನೀವು ಯಾರೊಂದಿಗೂ ಅಸಭ್ಯವಾಗಿ ವರ್ತಿಸಬಾರದು. ನೀವು ಯಾರೊಂದಿಗೂ ವಾದ ಮಾಡಬಾರದು. ನೀವು ಅನಗತ್ಯವಾಗಿ ಮಾತನಾಡಬಾರದು. ಬಡವರನ್ನು ಮತ್ತು ಅಸಹಾಯಕರನ್ನು ಅವಮಾನಿಸಬೇಡಿ. ಹೀಗೆ ಮಾಡುವುದರಿಂದ ದೇವರು ನಿಮ್ಮ ಮೇಲೆ ಕೋಪಗೊಳ್ಳುತ್ತದೆ. ಈ ಅಮಾವಾಸ್ಯೆಯ ದಿನದಂದು ನಿರ್ಜನ ಸ್ಥಳಗಳು ಮತ್ತು ಸ್ಮಶಾನಗಳಿಗೆ ಹೋಗಬೇಡಿ. ಅಲ್ಲದೆ ಆಲದ ಮರದ ಬಳಿ ಹೋಗಬೇಡಿ, ಏಕೆಂದರೆ ಆ ಮರವು ನಕಾರಾತ್ಮಕ ಶಕ್ತಿಗಳನ್ನು ಹೊಂದಿದೆ. ಈ ಅಮಾವಾಸ್ಯೆಯ ದಿನದಂದು ಏನಾದರೂ ತಪ್ಪು ಮಾಡಿದರೆ ನೀವು ಪಾಪಗಳಲ್ಲಿ ಪಾಲುದಾರರಾಗಬೇಕಾಗುತ್ತದೆ. ಮೌನಿ ಅಮಾವಾಸ್ಯೆಯಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ದಾನ ಮಾಡುವುದು ಮತ್ತು ಉಪವಾಸ ಮಾಡುವ ಸಂಪ್ರದಾಯವಿದೆ. ಈ ಅಮಾವಾಸ್ಯೆಯನ್ನು ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಅಮಾವಾಸ್ಯೆ ಶುಭ. ಈ ದಿನ ನಿಮ್ಮ ಆತ್ಮವಿಶ್ವಾಸ ಬಲವಾಗಿರುತ್ತದೆ. ಈ ದಿನ ಕೈಗೊಳ್ಳುವ ಯಾವುದೇ ಕೆಲಸವೂ ಯಶಸ್ವಿಯಾಗುತ್ತದೆ, ಏಕೆಂದರೆ ನೀವು ಹೆಚ್ಚಿನ ಶಕ್ತಿ ಮತ್ತು ಧೈರ್ಯವನ್ನು ಹೊಂದಿರುತ್ತೀರಿ. ನಿಮ್ಮ ಮಾತುಗಳು ಜನರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ. ಇದು ನಿಮಗೆ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಈ ದಿನ ನಿಮ್ಮ ಸಂಬಂಧಗಳಿಗೆ ಒಳ್ಳೆಯದು. ಪ್ರೇಮ ಸಂಬಂಧಗಳು ಬಲವಾಗಿರುತ್ತವೆ ಮತ್ತು ನಿಮ್ಮ ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ. ಈ ದಿನ ಭವಿಷ್ಯದಲ್ಲಿ ನಿಮಗೆ ತುಂಬ ಸಹಾಯಕವಾಗಬಲ್ಲ ವ್ಯಕ್ತಿಯನ್ನು ನೀವು ಭೇಟಿಯಾಗಬಹುದು. ಮೌನಿ ಅಮಾವಾಸ್ಯೆಯ ಶುಭ ಬಣ್ಣ ಹಸಿರು ಮತ್ತು ನಿಮ್ಮ ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿಯವರಿಗೆ ಮೌನಿ ಅಮಾವಾಸ್ಯೆಯ ದಿನವು ಅದ್ಭುತ ದಿನವಾಗಿರುತ್ತದೆ. ಈ ದಿನ ನೀವು ಏನೇ ಮಾಡಿದರೂ ಇತರರಿಂದ ಬೆಂಬಲ ಸಿಗುತ್ತದೆ. ನೀವು ಹೊಸ ಕೆಲಸ ಅಥವಾ ಹೊಸ ಪ್ರಯತ್ನದ ಬಗ್ಗೆ ಯೋಚಿಸುತ್ತಿದ್ದರೆ ನಿಮ್ಮ ಸ್ನೇಹಿತರಿಂದ ಸಹಾಯವನ್ನು ನಿರೀಕ್ಷಿಸಬಹುದು. ಮೌನಿ ಅಮಾವಾಸ್ಯೆಯ ಸಮಯವು ನಿಮಗೆ ಅನುಕೂಲಕರವಾಗಿರುತ್ತದೆ. ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುವುದನ್ನು ಪರಿಗಣಿಸಬಹುದು, ಏಕೆಂದರೆ ನೀವು ಆಳವಾದ ಸ್ಫೂರ್ತಿಯನ್ನು ಅನುಭವಿಸುವಿರಿ. ಈ ದಿನವು ಸಕಾರಾತ್ಮಕತೆಯಿಂದ ತುಂಬಿರುತ್ತದೆ.
ನಿಮ್ಮ ಅದೃಷ್ಟ ಬಣ್ಣ ನೇರಳೆ ಮತ್ತು ನಿಮ್ಮ ಅದೃಷ್ಟ ಸಂಖ್ಯೆ 7. ಕನ್ಯಾ, ಮೌನಿರ ಅಮಾವಾಸ್ಯೆಯು ಕನ್ಯಾ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬಹಳ ಶುಭಕರವಾಗಿರುತ್ತದೆ. ಈ ದಿನ ನೀವು ದೊಡ್ಡ ಕೊಡುಗೆಯನ್ನು ಪಡೆಯಬಹುದು ಅಥವಾ ನೀವು ಪ್ರಗತಿಗೆ ಗಮನಾರ್ಹ ಅವಕಾಶವನ್ನು ಪಡೆಯಬಹುದು. ನೀವು ಅದನ್ನು ಸ್ವೀಕರಿಸುತ್ತೀರೋ ಇಲ್ಲವೋ ಎಂಬುದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ಸ್ಥಾನಮಾನ ಮತ್ತು ಖ್ಯಾತಿ ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಮಾಡುವ ಯಾವುದೇ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ. ಈ ದಿನ ನಿಮಗೆ ಅನುಕೂಲಕರವಾಗಿರುವುದರಿಂದ ನಿಮ್ಮ ಕನಸುಗಳನ್ನು ನನಸಾಗಿಸಲು ನೀವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಕುಟುಂಬ ಜೀವನ ಮತ್ತು ಪ್ರೇಮ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರುತ್ತವೆ. ನಿಮ್ಮ ಅದೃಷ್ಟ ಬಣ್ಣ ಗುಲಾಬಿ ಮತ್ತು ನಿಮ್ಮ ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಅಮಾವಾಸ್ಯೆಯ ದಿನವು ತುಂಬ ಒಳ್ಳೆಯದಾಗಿರುತ್ತದೆ. ಇದು ಹಿಂದಿನ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವ ದಿನ. ದೇವರ ದಯೆಯಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ನೀವು ಹಳೆಯ ಕಾಯಿಲೆಗಳಿಂದ ಚೇತರಿಸಿಕೊಳ್ಳಬಹುದು. ಒಂಟಿಯಾಗಿ ಮತ್ತು ಸಂಗಾತಿಯನ್ನು ಹುಡುಕುತ್ತಿರುವವರಿಗೆ ಈ ದಿನವು ಅದೃಷ್ಟಶಾಲಿಯಾಗಿರುತ್ತದೆ. ಈ ದಿನ ನೀವು ಹೊಸ ಸಂಬಂಧವನ್ನು ಪ್ರಾರಂಭಿಸಬಹುದು. ಸಂಬಂಧವನ್ನು ಬಲಪಡಿಸಲು ಈ ದಿನವು ವಿಶೇಷವಾಗಿರುತ್ತದೆ. ನಿಮ್ಮ ಆಲೋಚನೆಗಳಿಂದ ನೀವು ಪ್ರಭಾವಿತರಾಗುತ್ತೀರಿ. ನಿಮ್ಮ ಕುಟುಂಬ ಜೀವನವು ಸಂತೋಷದಿಂದ ತುಂಬಿರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 1 ಮತ್ತು ನಿಮ್ಮ ಅದೃಷ್ಟ ಬಣ್ಣ ಕಪ್ಪು. ಕುಂಭ, ಇವರಿಗೆ ಅಮಾವಾಸ್ಯೆಯ ಶುಭ ದಿನ. ನೀವು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ. ಈ ದಿನ ನಿಮ್ಮ ವೃತ್ತಿ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಮುಂದುವರಿಯುವ ಮೊದಲು ನೀವು ನಿಮ್ಮ ಪರಿಸ್ಥಿತಿಯನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಬೇಕು. ಹೊಸ ವ್ಯವಹಾರ ಅಥವಾ ಉದ್ಯಮವನ್ನು ಪ್ರಾರಂಭಿಸಲು ಅಥವಾ ಸಂಬಂಧವನ್ನು ನಿರ್ಮಿಸಲು ಬಯಸುವವರಿಗೆ ಈ ದಿನ ಪ್ರಯೋಜನಕಾರಿಯಾಗಲಿದೆ. ನಿಮ್ಮ ಸಂಬಂಧದ ಮಾಧುರ್ಯವನ್ನು ಹೆಚ್ಚಿಸಲು ಈ ದಿನವು ಒಳ್ಳೆಯದು. ನಿಮ್ಮ ಕುಟುಂಬದ ಬೆಂಬಲ ಮತ್ತು ಪ್ರೀತಿಯನ್ನು ನೀವು ಪಡೆಯುತ್ತೀರಿ. ನಿಮ್ಮ ಅದೃಷ್ಟ ಬಣ್ಣ ಕಿತ್ತಳೆ ಮತ್ತು ನಿಮ್ಮ ಅದೃಷ್ಟ ಸಂಖ್ಯೆ 7. ನಕಾರಾತ್ಮಕ ಪ್ರಭಾವಗಳಿಂದ ದೂರವಿರಲು ಕೆಲವು ಮುನ್ನೆಚ್ಚರಿಕೆಗಳು. ರಾಶಿಗಳ ಮೇಲಾಗುವ ಸಂಭವನೀಯ ಪರಿಣಾಮಗಳು ಮತ್ತು ಶಾಂತಿ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ವೃಷಭ ರಾಶಿ, ಆಸ್ತಿ ವಿಚಾರದಲ್ಲಿ ಎಚ್ಚರ. ವೃಷಭ ರಾಶಿಯವರಿಗೆ ಈ ಮೌನಿ ಅಮಾವಾಸ್ಯೆ ಸವಾಲಿನಿಂದ ಕೂಡಿದೆ. ಆಸ್ತಿ ವಿವಾದಗಳು, ವಿಶೇಷವಾಗಿ ಆನುವಂಶಿಕ ಆಸ್ತಿ ಸಂಬಂಧಿತ ವಿಷಯಗಳು, ಮಾನಸಿಕ ಒತ್ತಡವನ್ನು ಹೆಚ್ಚಿಸಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯುವುದನ್ನು ತಪ್ಪಿಸಿ. ನಿಮ್ಮ ಯೋಜನೆಗಳನ್ನು ಗೌಪ್ಯವಾಗಿಡಿ, ಏಕೆಂದರೆ ಸಂಚು ನಡೆಯುವ ಸಾಧ್ಯತೆ ಇದೆ. ಸಿಂಹರಾಶಿ, ವಂಚನೆಗೆ ಒಳಗಾಗುವ ಸಾಧ್ಯತೆ. ಸಿಂಹರಾಶಿಯವರು ಆಸ್ತಿ ಮತ್ತು ದಾಖಲೆಗಳ ವಿಚಾರದಲ್ಲಿ ಎಚ್ಚರ ವಹಿಸಬೇಕು. ಯಾವುದೇ ಕಾನೂನು ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಕೂಲಂಕುಷವಾಗಿ ಪರಿಶೀಲಿಸಿ. ವಂಚನೆಗೆ ಒಳಗಾಗುವ ಸಾಧ್ಯತೆ ಇದೆ. ಭವಿಷ್ಯದ ಯೋಜನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬಾರದು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾದಾಗ ಹಿರಿಯರ ಸಲಹೆ ಪಡೆಯುವುದು ಮತ್ತು ಅನಗತ್ಯ ಜಗಳಗಳಿಂದ ದೂರವಿರುವುದು ಉತ್ತಮ. ತುಲಾರಾಶಿ, ಗೌರವಕ್ಕೆ ಧಕ್ಕೆ ಬರಬಹುದು. ತುಲಾರಾಶಿಯವರಿಗೆ ಸಾಮಾಜಿಕ ಪ್ರತಿಷ್ಠೆಯ ವಿಚಾರದಲ್ಲಿ ಕಾಳಜಿ ಅಗತ್ಯ. ಇತರರ ಒಪ್ಪಿಗೆ ನೀವೇ ಹೊಣೆಯಾಗುವ ಪರಿಸ್ಥಿತಿ ಬರಬಹುದು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳನ್ನು ಕುರುಡಾಗಿ ನಂಬಬೇಡಿ. ಚಾಡಿ ಮಾತುಗಳಿಂದ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಎದುರಾಗಬಹುದು. ನಿಮ್ಮ ದೌರ್ಬಲ್ಯಗಳನ್ನು ಇತರರ ಮುಂದೆ ಪ್ರದರ್ಶಿಸದಿರಿ. ತಪ್ಪಾಗಿದ್ದಲ್ಲಿ ಅದನ್ನು ಒಪ್ಪಿಕೊಳ್ಳಲು ಹಿಂಜರಿಯಬೇಡಿ. ಮೀನರಾಶಿ, ಸಂಬಂಧಗಳಲ್ಲಿ ಬಿರುಕು. ಮೀನರಾಶಿಯವರಿಗೆ ಈ ದಿನವು ಭಾವನಾತ್ಮಕವಾಗಿ ಕಠಿಣವಾಗಲಿದೆ. ಪ್ರೇಮ ಸಂಬಂಧಗಳು ಹಾಗೂ ವೈವಾಹಿಕ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಬರಬಹುದು. ಸಂಗಾತಿಯ ಮನಸ್ಸಿಗೆ ನೋವಾಗುವ ಮಾತುಗಳನ್ನು ಆಡಬಾರದು. ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುವವರ ಬಗ್ಗೆ ಎಚ್ಚರವಿರಲಿ. ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ. ಒಂಟಿತನ ಕಾಡಿದರೆ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಮಾತು ಮತ್ತು ನಡವಳಿಕೆಯ ಮೇಲೆ ಸಂಯಮವನ್ನು ಸಾಧಿಸಿ. ನಕಾರಾತ್ಮಕತೆ ದೂರ ಮಾಡಲು ಪರಿಹಾರಗಳು. ಮೌನಿ ಅಮಾವಾಸ್ಯೆಯೆಂದು ನಕಾರಾತ್ಮಕತೆ ದೂರ ಮಾಡಲು ಇಲ್ಲಿವೆ ಪರಿಹಾರಗಳು. ಈ ದಿನ ಕಪ್ಪು ಎಳ್ಳು, ಕಂಬಳಿ ಅಥವಾ ಅನ್ನದಾನ ಮಾಡುವುದು ಪುಣ್ಯದಾಯಕ. ಕನಿಷ್ಠ ಕೆಲವು ಗಂಟೆಗಳ ಕಾಲ ಮೌನವ್ರತ ಆಚರಿಸುವುದರಿಂದ ಮಾನಸಿಕ ಶಾಂತಿ ಲಭಿಸಿ ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತವೆ. ಧನ, ಧಾನ್ಯ ಮತ್ತು ಸಮೃದ್ಧಿಗಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ಗಂಗಾ ಸ್ನಾನ ಮಾಡುವುದು ಅಥವಾ ಸ್ನಾನದ ನೀರಿಗೆ ಗಂಗಾ ಜಲ ಬೆರೆಸಿ ಸ್ನಾನ ಮಾಡುವುದು ಶುಭಕರ.
ಒಟ್ಟಾರೆ ಗ್ರಹಗತಿಗಳ ಈ ಬದಲಾವಣೆಗಳು ತಾತ್ಕಾಲಿಕ ಸ್ವರೂಪದ್ದಾಗಿದ್ದರೂ ಈ 4 ರಾಶಿಯವರು ಮೌನಿ ಅಮಾವಾಸ್ಯೆಯೆಂದು ಸಂಯಮ ಮತ್ತು ವಿವೇಚನೆಯಿಂದ ನಡೆದುಕೊಳ್ಳುವುದು ಅತ್ಯಗತ್ಯ. ಶಿಸ್ತುಬದ್ಧ ಜೀವನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಎಲ್ಲ ಸಂಕಷ್ಟಗಳಿಂದ ರಕ್ಷಿಸಲು ಸಹಾಯಕವಾಗಿದೆ.